ಆಳಂದ ತಾಲೂಕಿನ ಬೀಪೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಬಲಭೀಮ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಲಕ್ಷ್ಮೀಪುತ್ರ ಶಂಕು ಅವರು ಮಾತನಾಡಿ, ಬಲಭೀಮ ಶಿಕ್ಷಕರು ಈ ಗಡಿ ಗ್ರಾಮ ಬೀಪೂರು ಶಾಲೆಯ ತುಂಬಾ ಬದಲಾವಣೆ ಮಾಡುವಲ್ಲಿ ಪರಿಶ್ರಮ ಪಟ್ಟು ತಾಲೂಕಿನಲ್ಲಿಯೇ ಈ ಶಾಲೆ ಹೆಸರು ಆಗುವ ಹಾಗೆ ಮಾಡಿದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇಂಥ ಶಿಕ್ಷಕರನ್ನ ನಮ್ಮ ಶಾಲೆಯಿಂದ ವರ್ಗಾವಣೆ ಆಗಬಾರದಿತ್ತೆಂದು ಕಣ್ಣೀರಿಟ್ಟರು. ತಮ್ಮೆಲ್ಲರೂ ಇವತ್ತು ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ತಾವು ಇಂಟರ್ವ್ಯೂಗೆ ಬಂದಿದ್ದೀವಿ. ತಾವು ಬರುವಂಥ ಸಂದರ್ಭದಲ್ಲಿ ಏನೇನು ತೊಂದರೆಗಳಾಗಿರ್ತಾವೋ ಗೊತ್ತಿರೋಂಗಿಲ್ಲ, ಹೋಗುವಂಥ ಸಂದರ್ಭದಲ್ಲಿ ಏನೇನು ತೊಂದರೆಗಳಾಗಿರ್ತಾವೋ ಗೊತ್ತಿರೋಂಗಿಲ್ಲ. ಆದರೂ ನಾನು ಮಾತಿಗೆ ಕರೆ ಕೊಟ್ಟು ಬಂದಿದ್ದೀನಿ. ಮೊದಲು ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ. ಜೊತೆಗೆ ನಾನು ಅವರಿವ್ರದಂತ ಅವರಿವರು ಅಂತ ಅಲ್ಲಾರ್ದೇನೆ ಭಗವಂತ ನನ್ನಲ್ಲಿ ಎಲ್ಲ ಧೈರ್ಯ ಕೊಟ್ಟನೋ, ಆ ಶಕ್ತಿ ಕೊಟ್ಟನೋ, ಅಥವಾ ಬೀಪೂರು ಕೌನ್ಸಿಲಿಂದ ಬಲಭೀಮ್ಗೆ ಆ ಬಲ ಬಂತೋ ಗೊತ್ತಿಲ್ಲ. 2013 ತನಕ ನಮ್ಮ ಮನೆಯೊಳಗೆಲ್ಲ ನಮ್ಮ ತಂದೆ ತಾಯಿಯವರೆಲ್ಲ ಏನಪ್ಪ ನಮ್ಮ ಮಗನಿಗೆ ನಮ್ಮ ಪ್ರಯೋಜನ ಅದು ಇದು ಓದಿದ ಅಂತೇಳಿ ಪಾಪ ನೋವು ಅಂತಿದ್ರು. ಭಗವಂತ ಕಾಣ್ತಿರ್ದ ಏನೋ ಒಂದು ಅನ್ನದಾನಗಳನ್ನ ಕೊಟ್ಟೆ ನನಗೆ. ಅದು ಫಸ್ಟಿಗೆ 2019 ಇದೇ ಊರಿಗೆ ಬಂದೆ. ಬಂದ ಬಳಕ ಈ ಮಕ್ಕಳಿಗೆಲ್ಲ ನೋಡ್ಕೊಂಡು ಪಗಾರ ಕೊಡ್ತದ ಗೌರ್ಮೆಂಟ್ ನನಗೆ 50,000 ರೂಪಾಯಿ. ನಾನು ಸುಮ್ಮನೆ ಹೋಗ್ಲಿ, ಯಾರಿಗೆ ರೇಂಜ್ ಹೋಗ್ಲಿ, ಸುಮ್ಮನೆ ಇಲ್ಲ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕಂತ ಕೇಳಿದ್ರೆ ಈ ಶಾಲೆ ಒಳಗಿರ್ತಕ್ಕಂಥವ್ರು ಊರಾಗ ಏನೋ ಬಿಡಬಾರ್ದು, ಊರಾಗ ಒಂದು ಶಾಲೆ ಬಿಡಬಹುದು. ಏನ್ ಬೇಕು, ಕುರ್ಚಿ ಬೇಕಾ ತಗೋರಿ, ಫೋಟೋ ಬೇಕಾ ತಗೋರಿ, ಮತ್ತೆ ನಿಮ್ಗೆ ಏನ್ ಬೇಕು, ಮೈಕ್ ಬೇಕಾ ತಗೋರಿ. 50